A for apple. B for ball. C for cat. ಇವೆಲ್ಲ ಬೇಕಿತ್ತಾ? D for dawn. ಇರ್ಲಿ ಇರ್ಲಿ ಇರ್ಲಿ. ಅದ್ ಸರಿ, ಹಾ, ಇದನ್ನೆಲ್ಲ ಕಲಿಯೋದಕ್ಕೆ ನನಗೆ ಎಷ್ಟು ಗಂಟೆ ಬೇಕು? ಗಂಟೆನಾ? ಗಂಟೆ ಅಲ್ಲ ಸರ್, ಇದನ್ನ ಕಲಿಯಕ್ಕೆ ನಿಮ್ಗೆ 2-3 ವರ್ಷ ಬೇಕಾಗತ್ತೆ. ಮತ್ತೆ 90 ದಿನದಲ್ಲಿ ಕಲ್ಸ್ಕೊಡ್ತೀನಿ ಅಂತ ಬೋರ್ಡ್ ಹಾಕೊಂಡಿದ್ರೆ ಅದು ಅಲ್ಪ ಸ್ವಲ್ಪ ಇಂಗ್ಲಿಷ್ ಗೊತ್ತಿರೋರಿಗೆ ನಾವು 90 ದಿವಸದಲ್ಲಿ ಕಲಿಸಬಹುದು. ಹಂಗಂದ್ರೆ ನಮ್ಮಣ್ಣ ಅಡ್ಕಸ್ ನನ್ ಮಗ ಅನ್ಕೊಂಡ. ಇವ್ರ ಕೇಸ್ ಸ್ವಲ್ಪ ಡಿಫಿಕಲ್ಟ್. ಯಾಕ? ಇವ್ರಿಗೆ ಏನೇನು ಬರಲ್ಲ, ಅದಕ್ಕೆ ಅವ್ರಿಗೆ ABCD Z ವರ್ಗು ಕಲಿಸಿದ ಮೇಲೆ ಆಮೇಲೆ ಅವರಿಗೆ ಇಂಗ್ಲಿಷ್ ಬಂದ್ಬಿಡ್ಬೋದು. ಹೌದಾ? ಶಿಷ್ಯ ಮಕ್ಕದ ಮೇಲೆ ಹೊಡೆದ್ಬಿಡ್ತೀನಿ. ಸರ್, ಇದು ಕರೆಕ್ಟ್. ಸರ್, ನೀವು ಇವತ್ತಿಂದ ಎಲ್ಲರ ಹತ್ರ ಇಂಗ್ಲಿಷ್ ನಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ. ಆಟೋಮೆಟಿಕ್ಲಿ ನಿಮ್ಗೆ ಇಂಗ್ಲಿಷ್ ಬಂದ್ಬಿಡತ್ತೆ. ಇವ್ರದ್ದು ಇದ್ರಲ್ಲಿ ಬರುತ್ತಲ್ಲ, ತಗೊಳ್ಳಲ್ಲ ನಂಬರ ಇರ್ಬೋದು. ಆಗೋಳ ಬಡ್ಕಂತ ಇದೆ ಇಷ್ಟ. ಓಯ್, ನಾವು ಬಾರ ಕೃಷ್ಣಣ್ಣ ಅವರು ಮಾತಾಡ್ತಾ ಇರೋದು. ಕೃಷ್ಣಣ್ಣ, ಏನ್ ವಿಷಯ? ನಮ್ ಕ್ವಾರೆ ಕೆಲಸ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಟ್ಟು ಮಸ್ತಾದ ಆಳುಗಳು ಬೇಕಾಗಿತ್ತು. ಕಳ್ಸ್ಕೊಡ್ತೀಯಾ? ಯಾಕಣ್ಣ, ನಿಮ್ಮ ಹತ್ರ ಇದ್ದಿದ್ದು ಹುಡುಗರಲ್ಲಿ ಏನಾಗ್ಬಿಟ್ರು? ಅದನ್ನೆಲ್ಲ ಬೆಂಗಳೂರು ಬಂದಾಗ ನಾನು ಹೇಳ್ತೀನಿ. ಈಗ ಜನ ಕಳ್ಸ್ಕೊಡು. ಸರಿ ಅಣ್ಣ, ಇವತ್ತೇ ಕಳ್ಸ್ಕೊಟ್ಬಿಡ್ತೀನಿ. ಇಷ್ಟ. ಅಟೆಯ ಅಟೆಯ ಇದೆಂತ? ಇದು ಟೈ. ನಾನ್ ಮೇಷ್ಟ್ರ ಅಲ್ವಾ, ಅದಕ್ಕೆ. ಇದೇನಾ? ಅದು ಟೈನೇ. ನೀವು ಡಾನ್ ಅಲ್ವಾ, ಅದಕ್ಕೆ. ಗೊತ್ತಾಯ್ತಲ್ಲ. ನಾಳೆಯಿಂದ ಇದೆಲ್ಲ ಹಾಕೊಂಡ್ ಬರ್ಬಾರ್ದಪ್ಪ. ಮತ್ತೆ ಹೆಂಗ್ ಬರ್ಲಿ? ಈ ತರ ಕಮ್ಮ, ಈ ತರ. ಈ ತರನಾ? ನನ್ನ ಹೆಸರು ನಾನು ಕೊಡಲ್ಲ. ನಿನ್ನ ಹೆಸರಲ್ಲ ಕಣೋ, ಮೇಲಿಂದ ಕೆಳಗೆ ಹಾಕ್ತಾರಲ್ಲ ಅದು. ಗೊತ್ತಾಯ್ತು. ಹಳ್ಳಿನಲ್ಲಿ ಮೇಷ್ಟ್ರ ಹಾಕ್ತಾರಲ್ಲ, ಆ ತರ ಟೋಪಿ, ಪೈಜಾಮ, ಜುಬ್ಬ. ಅದನ್ನ ಹೇಳಿದ್ದೆ. ಇವನೊಬ್ಬ ಮೇಟ್ರು. ಇದೆಲ್ಲ ಬೇಕಾಗಿತ್ತ? ಏನ? ನಾಳೆ ಎಷ್ಟು ಗಂಟೆಗೆ ಬರ್ಲಿ? ನಾಳೆ ಬೆಳಿಗ್ಗೆ ಸ್ವಲ್ಪ ಬೆನ್ಕೆರಿಯ. BP ಸ್ಟಾರ್ಟ್. ಬೆಳಗ್ಗೆ ಬಾ ಹೋಗ. ಮಾರ್ನಿಂಗ? ಬೆಳಿಗ್ಗೆ ಬಾ ಹೋಗ ಅಂದ್ರೆ. ಗೊತ್ತಾಯ್ತು. ಕರ್ಮ ಇದೆಲ್ಲ ಬೇಕಾಗಿತ್ತ? ಯಾಕಪ್ಪ ಇವ್ರ ಕೈ ಸಿಕ್ಕಾಕೊಂಡಿದ್ದೇವೆ. ಇದೇನಾ? ಜೆಡ್ಡ? ಏನ್ ಸರ್ ಇದು? ಮಚ್ಚು. ಇದೇನಾ? ಇದು ಬೇಡ ಬಿಡು. ಈಗ ಬಿ ಬರೆಯೋದು. ಇದೇನಾ? ಅಯ್ಯೋ ಪೆದ್ದ, ಇದು 3. ಇದೇನಾ? 13. ಇವಾಗ ಅದು ಅಯ್ಯೋ ಪೆದ್ದ, ಇದು ಬಿ. ಅಣ್ಣ ಹೆಂಗೆ? ನೋಡೆ ರಾಸ್ಕಲ. ಇವನಿಗಿಂತ ಅವನೇ ವಾಸಿ. ಅವನ್ನ ಕೇಳೋಣ. ಸಾರ್ ನೋಡಿ, ನೀವು ಬೇಗ ಇಂಗ್ಲಿಷ್ ಕಲಿಬೇಕು ಅಂದ್ರೆ ನೀವೇ ಅಕ್ಷರಗಳನ್ನ ತಿದ್ದಬೇಕು. ಸ್ವಲ್ಪ ಮರ್ಯಾದೆ. ಮೆಟ್ಟು ಕಿತ್ತೋಗುತ್ತೆ. ಬೇಡ, ಹಾಗೆ ಇರ್ಲಿ. ನೋಡು, ನನ್ಗೆ ತಿನ್ನೋದು ಕುಡಿಯೋದು ಮದ್ವೆ ಆಗೋದ್ ಗೊತ್ತು. ಮಿಕ್ಕಿದ ಕೆಲ್ಸ ಎಲ್ಲ ಅವನೇ ಮಾಡೋದು. ಅವನ ಹತ್ರನೇ ಮಾಡಿಸ್ಕೊ. ಹೆಂಗ? ಈ ಜನ್ಮದಲ್ಲಿ ಇವ್ರ ಕೈಲೇ ಸಾಯ್ತೀನಿ. ಮುಂದಿನ ಜನ್ಮದಲ್ಲಿ ರೌಡಿ ಬದಲು ರ್ಯಾಂಕ್ ಸ್ಟೂಡೆಂಟ್ನೇ ಕೊಡಪ್ಪ. ಅದು ಯಾರು? ನಮ್ಮನ್ನ ಹೆಂಡ್ತಿ. ಹೌದಾ? ಅದು ಯಾರು? ನನ್ನ ಹೆಂಡ್ತಿ. ಮತ್ತೆ ಅದು ಯಾರು? ಅಣ್ಣನ ಹೆಂಡ್ತಿ. ಮತ್ತೆ ಅದು 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 ಯಾರು? ನಾನು, ನನ್ನ ಹೆಂಡ್ತಿ, ನನ್ನ ಮಚ. ಸಾರ್, ಮತ್ತೆ ಇದು ಯಾರು? ಫಿಲಂ ಆಕ್ಟರ್ ಶ್ರೀದೇವಿ ತರ ಇಲ್ವಾ ಪಕ್ಕದಲ್ಲಿ? ಅಣ್ಣನ ಹೆಂಡ್ತಿ. ಸಾರ್, ಮತ್ತೆ ಅದು ನಿಮ್ಮ ಹೆಂಡ್ತಿನಾ? ಅದು ನನ್ನ ಹೆಂಡ್ತಿ. ಇವನಿಗೂ ಮದುವೆ ಆಗಿದ್ಯಾ? ಸಾರ್, ನಿಮ್ಗೆ ಎಷ್ಟು ಹೆಂಡ್ತಿರು? ಲೆಕ್ಕನೇ ಇಲ್ಲ. ಆವಾಗವ ಮಾಡ್ಕಂತಾನೆ ಇರ್ತೀನಿ. ಯಾಕೆ? ನೋಡು, 1 ನಿಮಿಟ್ ಮಾ.
ಈ ಗಿಣಿ ಶಾಸ್ತ್ರ ಹೇಳೋನು ಹ. ನನ್ನ ನೋಡಿ ನೀವ್ ಮದ್ವೆ ಆಗಿ ನಿಮ್ಗ್ ಒಳ್ಳೇದಾಗತ್ತೆ ಅಂದ. ನಾನು ಮದ್ವೆ ಆದೆ, ಒಳ್ಳೇದಾಗ್ಬಿಡೋದ. ಹೌದಾ? ಅವತ್ತಿಂದ ಮದ್ವೆ ಆಗ್ತಾ ಇದ್ದೀನಿ, ಒಳ್ಳೇದಾಗ್ತಾನೆ ಇದೆ ಅಲ್ವೇನೆ.